ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಭಾರತೀಯ ಭೂಗೋಳಶಾಸ್ತ್ರ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದಕ್ಕೂ ತುಂಬ ಇಂಪಾರ್ಟೆಂಟು. ಕೆ ಇ ಅವರು ನಡೆಸುವ ಅದು CR, DR, KSRP ಮತ್ತು VAO ಇವಕ್ಕೆಲ್ಲ ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ಕ್ಲಾಸ್ನ ಫುಲ್ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಭಾರತದ ಭೌಗೋಳಿಕ ಸ್ಥಾನಮಾನ ಎಲ್ಲಿ ನಮ್ಮ ಭಾರತದ ಭೌಗೋಳಿಕ ಸ್ಥಾನಮಾನ ಏನು ತಿಳ್ಕೊಳೋಣ ಬನ್ನಿ. ಇಲ್ಲಿ ನೋಡು, ಭಾರತದ ಭೌಗೋಳಿಕ ಸ್ಥಾನ. ಓಕೆ, ಭಾರತವು ಉತ್ತರ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ. ಭೂಮಿಯ ಸಮಭಾಜಕ ವೃತ್ತ ಇದಾದರೆ ನಾವು ಭಾರತ ಎಲ್ಲಿರೋದು? ಇಲ್ಲಿ ಏಷ್ಯಾ ಖಂಡ ಇದೆಯಲ್ಲ, ಇಲ್ಲಿರೋದು ಏನದು? ಉತ್ತರ ಪೂರ್ವಾರ್ಧಗೋಳದಲ್ಲಿದೆ. ಉತ್ತರ ಪೂರ್ವಾರ್ಧಗೋಳದಲ್ಲಿ ಯಾವ್ದಿದೆ? ನಮ್ಮ ಭಾರತ ಇದೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟು. ಈ ಫಸ್ಟ್ನೇ ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅಕ್ಷಾಂಶ ಅಂದರೆ ಏನು ಹೇಳಿ? ಈ ಥರ ಅಡ್ಡ ಇರ್ತಾವಲ್ಲ, ಇದು ಅಕ್ಷಾಂಶವು 8.4 ಡಿಗ್ರಿ ಉತ್ತರದಿಂದ 37.6 ಡಿಗ್ರಿವರೆಗೂ ಉತ್ತರದಿಂದ ಯಾವುದು ಅಕ್ಷಾಂಶ ಇರ್ತದೆ ಹಿಂಗೆ. ನಂತರ ರೇಖಾಂಶ ಅಂದರೆ ಇವು ಎಲ್ಲಿ 68.7 ಡಿಗ್ರಿಯಿಂದ 97.25 ಡಿಗ್ರಿವರೆಗೂ ಪೂರ್ವದವರೆಗೆ. ಇದು ತುಂಬ ಇವೆರಡು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಕೇಳೋ ಚಾನ್ಸಸ್ ತುಂಬ ಇರ್ತದೆ. ಈ ರೇಖಾಂಶಗಳನ್ನೇ ಕೇಳೋ ಚಾನ್ಸಸ್ ಇರೋದು. ಮುಂದೆ ಹೋಗೋದಾದರೆ, ಮುಂದೆ ನೋಡಿ, ವಿಸ್ತೀರ್ಣ. ಭಾರತ ಒಟ್ಟು ವಿಸ್ತೀರ್ಣ ಎಷ್ಟೊಂದಿದೆ ಅಂದರೆ 32,87,263 ಚದರ ಕಿಲೋಮೀಟರನ್ನು ಭಾರತ ವಿಸ್ತೀರ್ಣವಾಗಿರ್ತದೆ. ಇದು ಭಾರತ ಹೊಂದಿರುವ ವಿಸ್ತೀರ್ಣ. ಎಷ್ಟು ಅಂತ ಕೇಳ್ತಾರೆ? 32,87,263 ಸರಿಯಾದ ಉತ್ತರವಾಗ್ತದೆ. ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ ನೋಡಿ, ವಿಶ್ವದ ಒಟ್ಟು ಭೂಪ್ರದೇಶ ಅಂದರೆ ವಿಶ್ವದಲ್ಲಿ ಇದೆಯಲ್ಲ ಎಲ್ಲ ಖಂಡಗಳು, ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಪಾಲು ಅಂತ ಕೇಳಿದ್ದಾರೆ. ಸುಮಾರು ಸರಿ ಕೇಳಿದ್ದಾರೆ. ಏನಂತ? ಭಾರತದ ಪಾಲೆಷ್ಟು? 2.4 ಸರಿಯಾದ ಉತ್ತರ ಕೊಡ್ತಾರೆ ನಿಮಗೆ. 2.5, 2.6 ಆದರೆ ಸರಿಯಾದ ಉತ್ತರ 2.4 ಸರಿಯಾದ ಉತ್ತರ. ಭಾರತದ ಪಾಲು ವಿಶ್ವದ ಭೂಪ್ರದೇಶದಲ್ಲಿ ಎಷ್ಟು ಅಂದರೆ 2.4. ನೆಕ್ಸ್ಟ್ ಬನ್ನಿ, ವಿಸ್ತೀರ್ಣದಲ್ಲಿ ಭಾರತದ ವಿಶ್ವಸ್ಥಾನ ಎಷ್ಟು ಅಂದರೆ 7ನೇ ಸ್ಥಾನ. ಭಾರತವು ವಿಶ್ವದಲ್ಲಿ 7ನೇ ದೊಡ್ಡ ಸ್ಥಾನ ಅಂದರೆ ದೊಡ್ಡ ರಾಷ್ಟ್ರವಾಗಿದೆ. ಫಸ್ಟ್ ಯಾವುದು ಅಂತ ಕೇಳ್ತಾರೆ? ಯಾವುದು? ರಷ್ಯಾ. ಸೆಕೆಂಡು ಚೀನಾ, ಆಮೇಕಿಂದ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಥ ಪ್ರಮುಖ ದೊಡ್ಡ ರಾಷ್ಟ್ರಗಳು ಬರ್ತವೆ. ಆದರೆ ನಮ್ಮ ದೇಶ ಎಷ್ಟನೇದಪ್ಪ ಅಂದರೆ 7ನೇ ದೊಡ್ಡ ರಾಷ್ಟ್ರವಾಗಿದೆ ಅಂದರೆ ಭೂಪ್ರದೇಶದಲ್ಲಿ. ಜನಸಂಖ್ಯೆಯಲ್ಲಿ ಎಷ್ಟೋ ನಂಬರ್ 1 ಇದ್ದೀವಿ, ಅದು ಮರೆಯೋಂಗಿಲ್ಲ. ನಂಬರ್ 1 ಇದ್ದೀವಿ ಜನಸಂಖ್ಯೆಯಲ್ಲಿ. ಚೀನಾ 2ನೇ ಸ್ಥಾನದಲ್ಲಿದೆ. ಅದು ಮುಂಚೆ ನಂಬರ್ 1 ಯಾವ್ದಿತ್ತು? ಚೀನಾ ಇತ್ತು. ಅದನ್ನು ಸೈಡ್ ಕೊಡ್ದು ಇವಾಗ ನಾವು ನಂಬರ್ 1 ಆಗಿದ್ದೀವಿ. ಮುಂದೆ ಬನ್ನಿ, ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ, ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಭಾರತದ ಮ್ಯಾಪು ಇದೆ ಅಂದ್ಕೊಳ್ಳಿ. ಹಿಂಗೆ ಅಷ್ಟು ಚೆನ್ನಾಗಿಲ್ಲ, ಪರವಾಗಿಲ್ಲ, ನೋಡ್ಕೊಳ್ಳಿ. ಇದು ಭಾರತದ ಮ್ಯಾಪ್ ಅಂದ್ಕೊಳ್ಳಿ. ಈ ಉತ್ತರದಿಂದ ಎಷ್ಟಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಬರೋದಲ್ಲ ಅಷ್ಟು. ಉತ್ತರದಿಂದ ಇಲ್ಲಿಗೆ 3,214 ಕಿಲೋಮೀಟರ್ ಇದೆಯಂತೆ. 3,214 ಉತ್ತರದಿಂದ ದಕ್ಷಿಣಕ್ಕೆ. ಭಾರತದ ವಿಸ್ತೀರ್ಣದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಅಗಲ ಕೇಳಿದ್ದಾರೆ. ಪಶ್ಚಿಮಕ್ಕೆ ಎಷ್ಟಿದೆ ಅಂದರೆ 2,033 ಕಿಲೋಮೀಟರ್. ಅಂದರೆ ಭಾರತದ ಮ್ಯಾಪಿಂಗ್ ಇದೆ ಅಂದರೆ ಈ ರೀತಿ ಅಗಲ. ಪೂರ್ವದಿಂದ ಪಶ್ಚಿಮಕ್ಕೆ 2,933 ಕಿಲೋಮೀಟರ್ ಇದೆ. ಇಂಪಾರ್ಟೆಂಟು, ನೋಡ್ಕೋಬೇಕು. ನೆಕ್ಸ್ಟ್ ನೋಡಿ, ಭೂಗಡಿ ಅಂದರೆ ಬೇರೆ ರಾಷ್ಟ್ರಗಳ ಜೊತೆ ಎಷ್ಟು ಭೂಗಡಿ ಹೊಂದಿದೆ ಅಂತ ಕೇಳ್ತಾರೆ. 15,200 ಕಿಲೋಮೀಟರ್. 15,200 ಕಿಲೋಮೀಟರ್ ಗಡಿ ಹೊಂದಿದೆ. ಯಾವುದು? ನಮ್ಮ ಭಾರತ ದೇಶ.
ಕೇಳ್ತಾರೆ, ಎಕ್ಸಾಕ್ಟಾಗಿ ಕೇಳ್ಬಿಡ್ತಾರೆ. 15,200, 15,300 ಈ ಥರ ಆಪ್ಷನ್ ಕೇಳ್ಬಿಡ್ತಾರೆ. ಭಾರತದ ಭೂಗಡಿ ಸುಮಾರು ಎಷ್ಟಿದೆ ಅಂತ ಕೇಳ್ತಾರೆ. ಟೋಟಲು ಎಷ್ಟು? 15,200 ಕಿಲೋಮೀಟರ್. ನೆಕ್ಸ್ಟು ಭಾರತದ ತುದಿಗಳು. ಉತ್ತರ ಭಾರತದ ಹಿಂಗೆ ಉತ್ತರ ನೋಡೋದಾದರೆ ಇಂದಿರಾ ಕೋಲ್ ಇದೆ. ಇಂದಿರಾ ಕೋಲ್ ಇಲ್ಲಿ. ದಕ್ಷಿಣ ಅಂದರೆ ಇಲ್ಲಿ ಎಲ್ಲಿ ಇಂದಿರಾ ಪಾಯಿಂಟ್ ಇರೋದು ದಕ್ಷಿಣದಲ್ಲಿ, ಗ್ರೇಟ್ ನಿಕೋಬಾರ್ನಲ್ಲಿರೋದು. ಭಾರತದ ದಕ್ಷಿಣ ಅಂದರೆ ಇಲ್ಲಿ ತಮಿಳ್ನಾಡು ಇಲ್ಲಿ ಬರೋಲ್ಲ, ಇಲ್ಲಿ ಅಂಡಮಾನ್ ನಿಕೋಬಾರ್ ಬರುತ್ತದಲ್ಲ, ಅದರಲ್ಲಿ ಇಂದಿರಾ ಪಾಯಿಂಟ್ ಇದೆ. ಏನು? ಗ್ರೇಟ್ ನಿಕೋಬಾರಲ್ಲಿ. ಮತ್ತು ಪೂರ್ವದಲ್ಲಿ ಕಿಬೀತು ಅರುಣಾಚಲ್ ಪ್ರದೇಶದಲ್ಲಿದೆ. ಪಶ್ಚಿಮದಲ್ಲಿ ಗುಹಾರ್ ಮೋಟಿ ಇದ್ ಕಡೆ ಇದೆ. ಯಾವ ರಾಜ್ಯ? ಗುಜರಾತ್ ರಾಜ್ಯದಲ್ಲಿದೆ. ನೋಡಿ, ಇದಿಷ್ಟು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇನ್ನೊಂದ್ಸರಿ ಬೇಕಾದ್ರೆ. ಉತ್ತರ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ. ದಕ್ಷಿಣ ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ನಲ್ಲಿದೆ. ಪೂರ್ವ ಕಿಬೀತು ಅರುಣಾಚಲ್ ಪ್ರದೇಶದಲ್ಲಿದೆ. ಪಶ್ಚಿಮ ಗುಹಾರ್ ಮೋಟಿ ಗುಜರಾತ್ನಲ್ಲಿದೆ. ಇದಿಷ್ಟು ಇಂಪಾರ್ಟೆಂಟ್. ನಂತರ ಇಲ್ಲಿ ನೋಡ್ಬೋದು ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವ್ಯಪ್ಪ ಇದೆಯಾ ನೆರೆ ರಾಷ್ಟ್ರಗಳು ಅಂತ ನೋಡಿದ್ರೆ, ಪಾಕಿಸ್ತಾನ ಪಶ್ಚಿಮ ದಿಕ್ಕಿನಲ್ಲಿದೆ, ಅಫ್ಘಾನಿಸ್ತಾನ ವಾಯುವ್ಯ ದಿಕ್ಕಿನಲ್ಲಿದೆ, ಚೀನಾ ಉತ್ತರದಲ್ಲಿದೆ, ನೇಪಾಳ ಉತ್ತರದಲ್ಲಿದೆ, ಭೂತಾನ್ ಉತ್ತರ, ಬಾಂಗ್ಲಾದೇಶ್ ಪೂರ್ವ ಮತ್ತು ಮಯನ್ಮಾರ್ ಪೂರ್ವ. ನೋಡಿ, ಇವು ಕೇಳೋ ಚಾನ್ಸಸ್ ಇದೆ. ಯಾವ ದಿಕ್ಕಿನಲ್ಲಿದೆ ಅಂತ ಕೂಡ ಕೇಳೋ ಚಾನ್ಸಸ್ ತುಂಬಾ ಇರ್ತದೆ. ಇಲ್ಲಾಂದರೆ ಇವಾಗ ಅವ್ರದ್ದು ಕಾನ್ಸೆಪ್ಟ್ ಏನಂದರೆ ಕೊಟ್ಬಿಡ್ತಾರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ ಯಾವ್ಯಾವ ದಿಕ್ಕು, ಉತ್ತರ, ದಕ್ಷಿಣ ಈ ಥರ ಹೆಂಗೆ ಕೊಟ್ಟಿರ್ತಾರೆ, ಯಾವ ಸರಿಯಾದ ಜೋಡಿ ಇವೆ ಅಂತ ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ನಂತರ ಇಲ್ಲಿ ನೋಡ್ಬೋದು ಸಮುದ್ರದ ಮೂಲಕ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಶ್ರೀಲಂಕಾ ದಕ್ಷಿಣಕ್ಕಿದೆ, ದಕ್ಷಿಣ. ಮಾಲ್ಡೀವ್ಸ್ ನೈಋತ್ಯ ಇಲ್ಲಿದೆ, ಇಲ್ಲಿ ಮಾಲ್ಡೀವ್ಸ್. ಒಂದು ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಪಶ್ಚಿಮ, ವಾಯುವ್ಯ, ಆಗ್ನೇಯ, ಈಶಾನ್ಯ, ನೈಋತ್ಯ ಈ ಥರನೂ ಕೇಳೋ ಚಾನ್ಸಸ್ ಇದೆ. ಈ ಥರನೂ ಕೇಳ್ತಾರೆ ಒಂದೊಂದು ಟೈಮು. ನೋಡಿ, ಪಾಕಿಸ್ತಾನ ಯಾವ ಇದರಲ್ಲಿದೆ ಎಕ್ಸಾಕ್ಟಾಗಿ ಕೇಳಿಬಿಟ್ರೆ ಇಲ್ಲಿರೋದು ಪಾಕಿಸ್ತಾನ, ಅದಕ್ಕೆ ಯಾವುದು ವಾಯುವ್ಯ ಸರಿಯಾದ ಆನ್ಸರ್ ಆಗ್ತದೆ. ಚೀನಾ ಕೇಳಿದ್ರು ಅದು ಇಲ್ಲೇ ಇರೋದು, ಅದು ಈಶಾನ್ಯ ಆಗ್ತದೆ. ಅದೇ ರೀತಿ ನೋಡ್ಕೊಂಡು ಕ್ಲೀನಾಗಿ ಆಗ್ಬೇಕಾಗ್ತದೆ. ಅದಕ್ಕೆ ಇದೂ ಇಂಪಾರ್ಟೆಂಟು, ನಿಮಗೆ ದಿಕ್ಕುಗಳು ಗೊತ್ತಿರಬೇಕು. ನೋಡಿಲಿ, ಗಡಿ ಉದ್ದ ಭಾರತದ ನೆರೆಯ ದೇಶಗಳೊಂದಿಗೆ ಗಡಿ ಉದ್ದ ಎಷ್ಟಿದೆಯಪ್ಪ? ಬಾಂಗ್ಲಾದೇಶ ಅತಿ ಹೆಚ್ಚು. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಯಾವುದು? ಬಾಂಗ್ಲಾದೇಶದೊಂದಿಗೆ ಎಷ್ಟು ಗಡಿ ಹೊಂದಿದೆ? 4,096.7 ಕಿಲೋಮೀಟರ್ಸ್. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಎಲ್ಲ ಚೀನಾನೋ ಪಾಕಿಸ್ತಾನನೋ ಹಾಕಿ ಬಂದ್ಬಿಡ್ತೀವಿ, ಆದರೆ ಸರಿಯಾದ ಉತ್ತರ ಬಾಂಗ್ಲಾ. ಇವಾಗ ಯಾವ ದೇಶ ಅಂತ ಕೇಳಲ್ಲ, ಎಷ್ಟು ಕಿಲೋಮೀಟರ್ ಐತಿ ಅಂತ ಕೇಳ್ತಾರೆ. ಯಾವ ದೇಶ ಅಂತ ಕೇಳೋದಿಲ್ಲ, ಪಕ್ಕ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾರೆ. ಅದಕ್ಕೆ ನೋಡ್ಕೊಳ್ಳಿ, ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮತ್ತು ಚೀನಾ ಸೆಕೆಂಡು 3,488 ಕಿಲೋಮೀಟ್ರು. ಒಂದೊಂದ್ಸರಿ ಆಪ್ಷನ್ನಾಗಿ 7 ಇಲ್ಲ ಅಂದ್ರೂ ಇದು 4,096 ಇದೆಯಲ್ಲ, ಅದೇ ಇದ್ರೂ ಅದಕ್ಕೆ ಹಾಕ್ಬನ್ನಿ. ನಂತರ ನೋಡಿ, ಪಾಕಿಸ್ತಾನ 3,323 ಕಿಲೋಮೀಟರ್, ನೇಪಾಳ 1,751 ಕಿಲೋಮೀಟರ್, ಮಯನ್ಮಾರ್ 1,643 ಕಿಲೋಮೀಟರ್, ಭೂತಾನ್ 990 ಕಿಲೋಮೀಟರ್, ಅಫ್ಘಾನಿಸ್ತಾನ ಇಲ್ಲಿ ನೋಡ್ಬೋದು, ಅಫ್ಘಾನಿಸ್ತಾನ 106 ಕಿಲೋಮೀಟರ್. ಇದಿಷ್ಟು ಭಾರತದ ನೆರೆಯ ದೇಶಗಳೊಂದಿಗೆ ಗಡಿಯ ಉದ್ದವಾಗಿರ್ತದೆ. ಯಾರ್ದು? ಭಾರತದ್ದು. ನೋಡಿ, ಇದಿಷ್ಟು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಂತರ 82 ಡಿಗ್ರಿ ಪೂರ್ವ ರೇಖಾಂಶ. ಏನಪ್ಪ ಇದು? ಇದು ಮಿರ್ಜಾಪುರ ಉತ್ತರ ಪ್ರದೇಶ್ UP ಮೂಲಕ ಅದು ಹೋಗುತ್ತದೆ. ಯಾವುದು? 82.5 ಡಿಗ್ರಿ ರೇಖಾಂಶ. ಇದರ
82.5 ರೇಖಾಂಶ ಇದೆಯಲ್ಲ, ಇದ್ರ ಮೇಲೆ ನಮ್ಮ ಭಾರತೀಯ ಕಾಲಮಾನ ಇರೋದು. ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತೀಯ ಪ್ರಮಾಣಿತ ಸಮಯ. ನೋಡಿ, ಇದು IST UTC ಅಂದರೆ ಇಂಗ್ಲೆಂಡ್ದು 5 ಗಂಟೆ 30 ನಿಮಿಷ ಮುಂದೆ ಇದ್ದೀವಿ. ಯಾವುದು UTCಗಿಂತ. ನೋಡಿ, ಇದನ್ನು ಕೇಳೋ ಚಾನ್ಸಸ್ ಇದೆ. ಜಾಸ್ತಿ ಇಂಪಾರ್ಟೆಂಟು ಮಿರ್ಜಾಪುರ, ಉತ್ತರ ಪ್ರದೇಶ ಮತ್ತು 82.5 ಡಿಗ್ರಿ ಮೂಲಕ ನಾವು ಭಾರತೀಯ ಕಾಲಮಾನವನ್ನು ಅಂದಾಜಿಸ್ತೀವಿ. ಇದು 3 ಇಂಪಾರ್ಟೆಂಟು. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಬೇರೆ. ಇಲ್ಲಿ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ. ಎಷ್ಟು ರಾಜ್ಯಗಳಿಂದಾಗೆ ಹಾದು ಹೋಗುತ್ತದೆ? ಮೊನ್ನೆ KEಯ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದ್ದ ಯಾವ ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಅಂತ. ಅದಕ್ಕೆ ಆನ್ಸರ್ ಯಾವುದಿತ್ತು? ಬಿಹಾರ್ ಇತ್ತಲ್ಲಿ. ಬಟ್ ಇಲ್ಲಿ ನೋಡಿ ಯಾವ್ಯಾವು 8 ರಾಜ್ಯಗಳು ಕೇಳ್ತಾರೆ. 8 7 ಹಿಂಗೂ ಕೇಳ್ತಾನೆ. 8 ರಾಜ್ಯಗಳು: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ನೋಡಿ, 8 ರಾಜ್ಯಗಳು ಏನು 23.5 ಡಿಗ್ರಿ ರೇಖಾಂಶದ ಮೇಲೆ ಹಾದು ಹೋಗುತ್ತವೆ. ಯಾವ್ಯಾವ ರಾಜ್ಯಗಳು ಅಂತ ಕೇಳ್ತಾರೆ. ಇಂಪಾರ್ಟೆಂಟು ನೋಡ್ಕೊಳ್ಳಿ, ಇವನ್ನೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ ಭಾರತದ ಪ್ರಮುಖ ಗಡಿಗಳು ಅಂತ ಕೇಳಿದ್ದಾರೆ. ರೇಖೆಗಳು, ಗಡಿಗಳಲ್ಲ, ಇಲ್ಲಿ ರೇಖೆಗಳು. ರೇಖೆಗಳಿಗೊಂದು ಹೆಸರಿಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಸರ್ ರಾಡ್ ಕ್ಲಿಪ್ ರೇಖೆ ಭಾರತ ಪಾಕಿಸ್ತಾನದ ನಡುವೆ 1947ರಲ್ಲಿ ವಿಭಜನೆಯ ಸಂದರ್ಭದಲ್ಲಿ ಗಡಿ ನಿರ್ಧಾರವಾಗ್ತದೆ. ಎಲ್ಲದು? ರಾಡ್ ಕ್ಲಿಪ್ ರೇಖೆ, ಭಾರತ ಮತ್ತು ಪಾಕಿಸ್ತಾನ. ತುಂಬಾ ಇಂಪಾರ್ಟೆಂಟ್ ಇದು. ಎಷ್ಟರಲ್ಲಿ ಅಂತ ಕೇಳ್ತಾರೆ? 47ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆ ಆಯಿತು ನೋಡಿ, ಆಗ ಗಡಿ ವಿಂಗಡಣೆ ಮಾಡ್ತಾರೆ. ತುಂಬ ಇಂಪಾರ್ಟೆಂಟು ನೋಡಿ. ನೆಕ್ಸ್ಟು ಮ್ಯಾಕ್-ಮೋಹನ್ ರೇಖೆ. ಭಾರತ ಮತ್ತು ಚೀನಾದ ನಡುವೆ ಗಡಿ ರೇಖೆ ವಿಭಾಗ ಪಡೋದು ಯಾವುದು ಅಂದರೆ ಮ್ಯಾಕ್-ಮೋಹನ್, ಮೋಸ್ಟ್ ಇಂಪಾರ್ಟೆಂಟ್. ನಂತೆ ಡ್ಯೂರಾಂಡ್ ರೇಖೆ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಇಂಪಾರ್ಟೆಂಟ್ ನೋಡ್ಕೋಬೇಕು. ಇದಿಷ್ಟು ನೋಡಿ. ಭಾರತ ತನ್ನ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಜಾಸ್ತಿ ಹೊಂದಿದೆ ಮತ್ತು ಅಫ್ಘಾನಿಸ್ತಾನದೊಂದಿಗೆ ಕಡಿಮೆ ಹೊಂದಿದೆ. ಕೇಳೋ ಚಾನ್ಸಸ್ ಇರ್ತವೆ, ನೋಡ್ಕೊಬೇಕು. ನೋಡಿ, ಡ್ಯೂರಾಂಡ್ ರೇಖೆ ಅಂತ ಯಾವುದು? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಪರ್ವತಗಳು. ಭಾರತದ ಪರ್ವತಗಳು ನೋಡಿದ್ರೆ ಫಸ್ಟ್ನೇದು K2, ಗಾಡ್ವಿನ್ ಆಸ್ಟಿನ್ ಅಂತ ಇದೆ. ಗಾಡ್ವಿನ್ ಆಸ್ಟಿನ್ ಫುಲ್ಲು ಇದು ಹೆಸರು. K2ನ ಫುಲ್ ಏನಂತ ಕರೀತಾರೆ ಅಂತಲೂ ಕೇಳ್ಬೋದು, ಗಾಡ್ವಿನ್ ಆಸ್ಟಿನ್. ಎತ್ತರ ಎಷ್ಟು? 8,611 ಮೀಟರ್. 8,611 ಮೀಟರ್ ಇದೆ. ಯಾವುದು? K2. ವಿಶ್ವದ ಎರಡನೇ ಅತಿ ದೊಡ್ಡ ಪರ್ವತ ಯಾವುದು? K2. ಕಾರಕೋರಂ ಕೇಳ್ತಾರೆ. ಇದನ್ನು ನಾನು ಜಾಸ್ತಿ ರಿಪೀಟ್ ಆಗೈತೆ ನೋಡಿದ್ದೀನಿ. ಏನು, ಯಾವ ಪರ್ವತ ಶ್ರೇಣಿಯಲ್ಲಿದೆ K2 ಅಂತ ಕೇಳಿದ್ದಾರೆ ಬೇಜಾನ್ ಕ್ವಶನ್ ಪೇಪರ್ಗಳಲ್ಲಿ. ಅದಕ್ಕೆ ಯಾವುದು ಅಂದರೆ ಕಾರಕೋರಂ ಪರ್ವತ ಶ್ರೇಣಿಯಲ್ಲಿದೆ. ಯಾವುದು? K2. ನೋಡ್ಕೊಬೇಕಾಗ್ತದೆ. ನಾ ಸುಮ್ಮನೆ ಓದ್ಕೊಂಡ್ರಾಗಲ್ಲ, ಅರ್ಥ ಮಾಡ್ಕೊಂಡು ಈ ಥರ ಓದ್ಕೊಂಡೋದ್ರೆ ನೆನಪುಳಿತೈತೆ. ಅಲ್ಲಿ ಎಕ್ಸಾಮಲ್ಲಿ ನಾವು ಟ್ರಿಕ್ ಯೂಸ್ ಮಾಡ್ಕೊಂಡು ಬರಿಬೋದು. ನೋಡಿ, K2 ಎರಡನೇ ಅತಿ ದೊಡ್ಡ ಪರ್ವತ. ಎಷ್ಟು ಮೀಟ್ರ್ ಇದೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಎಷ್ಟು ಮೀಟ್ರು ಅಂದರೆ 8,611 ಮೀಟರ್. ಬನ್ನಿ ಮುಂದೆ ಮೌಂಟ್ ಎವರೆಸ್ಟ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ಮೌಂಟ್ ಎವರೆಸ್ಟ್ ಬಗ್ಗೆ ನೋಡೋದಾದರೆ ಎತ್ತರ 8,848.86 ಓಕೆನಾ ಮೀಟರ್ ಇದೆ. ಎಕ್ಸಾಕ್ಟಾಗಿ ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. 8,848 8848 ಅಂತ ಗ್ಯಾಪ್ನ ಇಟ್ಕೊಬಿಡಿ. ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ವಿಶ್ವದಲ್ಲೇ ನೇಪಾಳ ಮತ್ತು ಚೀನಾ ಇದೆಯಲ್ಲ, ಟಿಬೇಟ್ ಗಡಿಯಲ್ಲಿರೋದು ಯಾವುದು? ಮೌಂಟ್ ಎವರೆಸ್ಟ್. ಇದನ್ನು ಮೊದಲು ಹತ್ತಿದವ್ರು ಯಾರು? ಯಶಸ್ವಿ ಆರೋಹಣ ಯಾರು ಅಂದರೆ ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿ ನಾರ್ಗೆ.
ಎಷ್ಟರಲ್ಲಿ 1953ರಲ್ಲಿ. 1953ರಲ್ಲೇ ಮೊದಲ ಬಾರಿಗೆ ಯಶಸ್ವಿಯಾಗಿ ಆರೋಹಣ ಮಾಡಿದವ್ರು ಯಾರು ಅಂದರೆ ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ನಾರ್ಗೆ. ನೋಡಿ ಇವ್ರನ್ನೂ ಕೇಳೋ ಚಾನ್ಸಸ್ ಇದೆ. ಅದು ಎಡ್ಮಂಡ್ ಹಿಲರಿ ಮತ್ತು ಟೆನ್ಸಿಂಗ್ ನಾರ್ಗೆ ಯಾವ ಗಡಿಯಲ್ಲಿದೆ ಅಂತ ಕೇಳಿದ್ರೆ ಟಿಬೆಟನ್, ಚೀನಾ ಮತ್ತು ನೇಪಾಳ. ವಿಶ್ವದ ಅತಿ ಎತ್ತರದ ಪರ್ವತ, ಗ್ಯಾಪ್ನ ಇಟ್ಕೊಬೇಕಾಗ್ತದೆ. ಮತ್ತು ಮೌಂಟ್ ಎವರೆಸ್ಟ್ನ ಎಲ್ಲಿ ನೇಪಾಳದಲ್ಲಿ ಏನಂತಾರೆ ಅಂತ ಕೇಳ್ತಾರೆ, ಸಾಗರ ಮಾತಾ. ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಸಾಗರ ಮಾತಾ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಅದು. ಬನ್ನಿ, ಭಾರತದ ವಿವಿಧ ಮಣ್ಣುಗಳು. ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರ. ವಿವಿಧ ಸಂಸ್ಕೃತಿ, ಭಾಷೆ, ಕಲೆ, ಅಡುಗೆ, ಆಹಾರ, ಫುಡ್ ಕಲ್ಚರ್, ಬಟ್ಟೆಗಳ ಕಲ್ಚರ್ ಎಲ್ಲ ಡಿಫ್ರೆಂಟು ನೋಡಿ. ಅದೇ ರೀತಿ ಮಣ್ಣುಗಳಲ್ಲೂ ಡಿಫ್ರೆಂಟ್ ಇದೆ. ಏನೇನು ಮಣ್ಣು? ಬ್ಲಾಕ್ ಸಾಯಿಲ್, ಕಪ್ಪು ಮಣ್ಣು. ದಖನ್ ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿಯಲ್ಲಿ ಕಾಣಿಸ್ತೈತಿ ಯಾವುದು? ಬ್ಲ್ಯಾಕ್ ಸಾಯಿಲ್. ದಖನ್ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತೈತೆ. ಕಪ್ಪು ಮಣ್ಣಲ್ಲಿ ಅತ್ಯುತ್ತಮ ಬೆಳೆ ಯಾವುದು ಬೆಳಿಬೋದು ಅಂದರೆ ಹತ್ತಿ ಬೆಳೆ. ಹತ್ತಿ ಈ ಬೆಳೆಯನ್ನು ಅತ್ಯುತ್ತಮವಾಗಿ ಬೆಳಿಬೋದು ಎಲ್ಲಿ? ಕಪ್ಪು ಮಣ್ಣಿನಲ್ಲಿ. ಇದು ಇಂಪಾರ್ಟೆಂಟ್ ಆಗ್ತದೆ ನೋಡ್ಕೊಳ್ಳಿ. ಕೇಳ್ತಾರೆ ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಅತ್ಯುತ್ತಮವಾಗಿ ಬೆಳೆಯುವ ಏನು ಒಂದು ಬೆಳೆ ಅಂದರೆ ಹತ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಧ ನೋಡೋದಾದ್ರೆ ಇನ್ನೊಂದು ಕೆಂಪು ಮಣ್ಣು, ರೆಡ್ ಸಾಯಿಲ್. ದಕ್ಷಿಣ ಮತ್ತು ಪೂರ್ವ ಅಂದರೆ ರೆಡ್ ಸಾಯಿಲ್ ನಮ್ಮ ಭಾರತದ ದಕ್ಷಿಣ ಮತ್ತು ಪೂರ್ವದಲ್ಲಿ. ದಕ್ಷಿಣ ಮತ್ತು ಪೂರ್ವ ಅಂದರೆ ಇದಷ್ಟೇ. ದಕ್ಷಿಣ ಮತ್ತು ಪೂರ್ವದಲ್ಲಿ ನಾವು ನೋಡ್ಬೋದು. ಯಾವ ಮಣ್ಣು? ಕೆಂಪು ಮಣ್ಣು. ನಮ್ಮ ಬೆಂಗಳೂರು ಸೈಡ್ ಇರೋದೇ ಅದು ಕೆಂಪು ಮಣ್ಣು. ಆದ್ದರಿಂದ ಇದು ಇಂಪಾರ್ಟೆಂಟು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲ್ಯಾಟರೈಟ್ ಮಣ್ಣು, ಲ್ಯಾಟರೈಟ್ ಸಾಯಿಲ್. ಹೆಚ್ಚು ಮಳೆ ಪ್ರದೇಶ. ಇಲ್ಲಿ ಲ್ಯಾಟರೈಟ್ ಮಣ್ಣಿರೋ ಕಡೆ ಹೆಚ್ಚು ಮಳೆ ಪ್ರದೇಶವಾಗಿರ್ತದೆ. ಇಲ್ಲಿ ಚಹಾ, ಕಾಫಿ ಮುಂತಾದ ಬೆಳೆಗಳನ್ನು ಬೆಳಿಬೋದು. ಮೊನ್ನೆ ಕೇಳಿದ್ದ ಪೊಲೀಸ್ ಎಕ್ಸಾಮಲ್ಲಿ ಮ್ಯಾಪ್ ಕೊಟ್ಬಿಟ್ಟು ಕರ್ನಾಟಕದಲ್ಲಿ ಇಲ್ಲಿ ಯಾವ ಮಣ್ಣು ಬರ್ತದೆ ಅಂತ. ಅಲ್ಲೇನು ಕಾಫಿ ಬೆಳಿತಿದ್ರು. ಮತ್ತು ಚಿಕ್ಕಮಂಗ್ಳೂರು ಆ ಸೈಡ್, ಅದು ಕರಾವಳಿ ತೀರ, ಅಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತಿತ್ತು. ಯಾವ ಮಣ್ಣು ಜಾಸ್ತಿ ಇದೆ ಅಲ್ಲಿ? ಲ್ಯಾಟರೈಟ್ ಮಣ್ಣು. ಕನ್ನಡದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತಾರೆ. ತುಂಬಾ ಇಂಪಾರ್ಟೆಂಟು, ನೋಡ್ಕೊಬೇಕು. ನೆಕ್ಸ್ಟ್ ಬನ್ನಿ, ಮರುಭೂಮಿ, ಶುಷ್ಕ ಮಣ್ಣು. ರಾಜಸ್ಥಾನದಲ್ಲಿ ಗೊತ್ತಲ್ಲ ಮರುಭೂಮಿ, ಅಲ್ಲಿ ನಾವಿದು ನೋಡೋಕ್ಕೆ ಚಾನ್ಸಸ್ ಇದೆ. ಸುತ್ತಮುತ್ತಲಿನ ಶುಷ್ಕ ಪ್ರದೇಶ ಅಂದರೆ ಉಷ್ಣ ಪ್ರದೇಶಗಳು, ಅಲ್ಲೇನು ಬೆಳೆಯೋಕ್ಕಾಗಲ್ಲ ಅಂದರೆ ಮರಳುಗಾಡು. ಅದನ್ನು ನಾವು ಶುಷ್ಕ ಮಣ್ಣು ಅಥವಾ ಮರುಭೂಮಿ ಅಂತ ಕರಿತೀವಿ. ನಂತರ ಬನ್ನಿ, ಅರಣ್ಯ, ಪರ್ವತ ಮಣ್ಣು. ಫಾರೆಸ್ಟ್ ಅಂಡ್ ಮೌಂಟೇನ್ ಸಾಯಿಲ್ಸ್ ಅಂದರೆ ಹಿಮಾಲಯ ಮತ್ತು ಪರ್ವತ ಪ್ರದೇಶಗಳ ಮಣ್ಣಾಗಿರ್ತದೆ. ಯಾವುದು? ಅರಣ್ಯ ಮತ್ತು ಪರ್ವತಗಳ ಮಣ್ಣು. ನೋಡ್ಕೊಳ್ಳಿ. ಬನ್ನಿ, ನಂತರ ಕರಾವಳಿ ಪ್ರದೇಶಗಳಿಗೆ ಬರೋಣ. ನಮ್ಮ ಭಾರತದ ಕರಾವಳಿ ಪ್ರದೇಶಗಳು. ಪಶ್ಚಿಮ ಕರಾವಳಿ ನೋಡಿ, ಪಶ್ಚಿಮ ಕರಾವಳಿ ಅಂತ ಒಂದಿದೆ. ಎಲ್ಲಿ ಕರಾವಳಿ? ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಹಿಂಗಿದೆಯಲ್ಲ, ಇದು ಪಶ್ಚಿಮ ಕರಾವಳಿ. ಇದು ಪೂರ್ವ ಕರಾವಳಿ. ಇಲ್ಲಿ ತಮಿಳುನಾಡು ಇವು ಬರ್ತವೆ, ಇಲ್ಲಿ ನಮ್ಮ ಕರ್ನಾಟಕ ಬರ್ತದೆ. ಓಕೆನಾ? ಬನ್ನಿ ಇದು ನೋಡೋಣ ಕ್ಲೀನಾಗಿ. ನೋಡಿ, ಇಲ್ಲಿ ಪಶ್ಚಿಮ ಕರಾವಳಿ ಗೊತ್ತಾಯಿತು, ನಮ್ಮ ಕರ್ನಾಟಕ ಸೈಡು ಅಂತ. ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಗೊತ್ತು ಇಲ್ಲಿ ಅರಬ್ಬಿ ಸಮುದ್ರ ಐತೆ ಅಂತ. ಗುಜರಾತ್, ಮೇಲಿಂದ ಬರೋಣ. ಇಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ಈ 5 ರಾಜ್ಯಗಳು ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಇದು ಪಶ್ಚಿಮ ಕರಾವಳಿ. ಮತ್ತು ಪ್ರಮುಖ ಭಾಗಗಳು ಅಂತ ಕೇಳಿದ್ರೆ ಯಾವುದು? ಕೊಂಕಣ ಕರಾವಳಿ, ಕರ್ನಾಟಕ ಕರಾವಳಿ, ಮಲಬಾರ್ ಕರಾವಳಿ. ಇಷ್ಟು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಮತ್ತು ಪೂರ್ವ ಕರಾವಳಿಗೆ ಹೋಗೋಣ ಬನ್ನಿ. ಪೂರ್ವ ಕರಾವಳಿ, ಬಂಗಾಳ ಕೊಲ್ಲಿ ಅಂದರೆ ಹತ್ತು ಕಡೆ ಸೈಡು ಬಂಗಾಳ ಕೊಲ್ಲಿ, ಹತ್ತು ಕಡೆ ಸೈಡಲ್ಲಿ ಬಂಗಾಳ ಕೊಲ್ಲಿ ತೀರ ಇದೆ. ಪಶ್ಚಿಮ ಬಂಗಾಳ, ಮೇಲಿಂದ ಬಂದರೆ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು. ಮತ್ತು ಇಲ್ಲಿ 4 ರಾಜ್ಯಗಳು. ಯಾವುವು? ಪೂರ್ವ ಕರಾವಳಿಯಲ್ಲಿ. ಪಶ್ಚಿಮ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು? 5 ರಾಜ್ಯಗಳು. ನೋಡಿ, ಪ್ರಮುಖ ಭಾಗಗಳು ನೋಡೋದಾದರೆ ಉತ್ತರ ಸರ್ಕಾರ ಕರಾವಳಿ, ಕೋರಮಂಡಳ ಕರಾವಳಿ ಎಲ್ಲಿದೆ? ತಮಿಳುನಾಡು.
ಮಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ ಇವೆಲ್ಲ. ಬನ್ನಿ ನೆಕ್ಸ್ಟ್ ಹೋಗೋಣ. ನೋಡಿ ಇದಿಷ್ಟು ಜಿಯೋಗ್ರಫಿ ಒಂದು ಪಾರ್ಟ್ 1 ಆಗಿತ್ತು. ಪಾರ್ಟ್ 1. ನೆಕ್ಸ್ಟು ಪಾರ್ಟ್ 2 ಅಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತರ್ತೇನೆ, ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗೋ ಥರ ಪಾಯಿಂಟ್ಸ್ಗಳನ್ನೇ ತರ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಇನ್ನೇನು ಕೆಲವೇ ಸಮಯದಲ್ಲಿ ಬರ್ತದೆ. ಪಾರ್ಟ್ 2 ಮಾಡಿ ಹಾಕ್ತೀನಿ ವಿಡಿಯೋನ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋ ಮಾಡಾಕ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗೋ ಥರ. ಥ್ಯಾಂಕ್ ಯು.